ಈಗ ಜಾಸ್ಪರ್ ಶ್ರೀಮಂತ ತಂದೆಯರ ಹಾಳಾದ ಹುಡುಗರಿಂದ ಮಾತ್ರ ಕೂಡಿದ ವಿಭಾಗಕ್ಕೆ ಬರುತ್ತಾನೆ. ಈಗ ಶಿಕ್ಷಕರು ಜಾಸ್ಪರ್ಳನ್ನು ನಮ್ಮ ತರಗತಿಯ ಮೊದಲ ಹುಡುಗಿ ಎಂದು ಪರಿಚಯಿಸುತ್ತಾರೆ ಮತ್ತು ಚಿಂತಿತರಾಗಿರುವ ತರಗತಿಯ ಮೇಲ್ವಿಚಾರಕರಿಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಫಿಕಾರ್, ನೀವು ಎಂದಾದರೂ ಬ್ಯಾಟ್ ಆಡಿದ್ದೀರಾ ಎಂದು ಕೇಳುತ್ತಾರೆ. ಆದರೆ ಜಾಸ್ಪರ್, ಕಡಿಮೆಯಿಲ್ಲ, ಈ ಕೆಲಸವನ್ನು ನಿಮ್ಮ ಸಹೋದರಿಯೇ ಮಾಡಬೇಕು ಎಂದು ಅವಳು ಹೇಳುತ್ತಾಳೆ ಮತ್ತು ಅವರ ನಡುವೆ ಸಂಘರ್ಷ ಪ್ರಾರಂಭವಾಗುತ್ತದೆ. ಈ ಹಾಳಾದ ತರಗತಿಯಲ್ಲಿ ತಾನು ತುಂಬಾ ಕಿರುಕುಳಕ್ಕೊಳಗಾಗುತ್ತಿರುವ ಏಕೈಕ ಹುಡುಗಿ ಎಂದು ಜಾಸ್ಪರ್ ಅರಿತುಕೊಂಡಳು. ಇದು ಕಡಿಮೆ ತರಗತಿ ಮತ್ತು ಹೆಚ್ಚು ಮಾನಸಿಕ ಕೋಣೆ. ಅದು ತುಂಬಾ ಹೆಚ್ಚಾಯಿತು ಅಂತ ಅನಿಸಿತು. ಅವಳು ದೂರು ನೀಡಿದಾಗ ಶಿಕ್ಷಕರು ಸಹ ಏನನ್ನೂ ಮಾಡುವುದಿಲ್ಲ. ಉಪನ್ಯಾಸ ಮುಗಿದ ತಕ್ಷಣ ಆ ವಿಭಾಗದಲ್ಲಿ ಯಾವುದೇ ಹುಡುಗಿ ಉಳಿಯಬಾರದು ಎಂದು ಅವರು ಬಯಸಿದ್ದರಿಂದ ಅವಳು ಇಲ್ಲಿಂದ ಓಡಿಹೋಗಬೇಕಾಯಿತು. ಅವಳು ಊಟಕ್ಕೆ ಕ್ಯಾಂಟೀನ್ಗೆ ಬಂದಾಗ ಎಲ್ಲಾ ಹುಡುಗಿಯರು ಅವಳನ್ನು ನೋಡಿ, ಈ ಹುಡುಗಿ ಎಷ್ಟು ವಯಸ್ಸಾದವಳಂತೆ ಕಾಣುತ್ತಿದ್ದಾಳೆ ನೋಡುವ ಎಂದು ಗೇಲಿ ಮಾಡುತ್ತಾರೆ. ಯಾರೂ ಅವಳಿಗೆ ಹುಲ್ಲು ಕೊಡುತ್ತಿರಲಿಲ್ಲ, ಆದರೆ ಜಾಸ್ಪರ್ಗೆ ಅದು ಮುಖ್ಯವಾಗಲಿಲ್ಲ ಏಕೆಂದರೆ ಅವಳು ಇಲ್ಲಿಗೆ ಓದಲು ಮಾತ್ರ ಬಂದಿದ್ದಳು. ತರಗತಿಯಲ್ಲಿ ಯಾರೂ ಇಲ್ಲ ಎಂದು ಜೈಸರ್ ನೋಡುತ್ತಾನೆ. ಹಾಗಾಗಿ ಅವಳು ಆಹಾರವನ್ನು ಹೊರತೆಗೆದ ತಕ್ಷಣ ಎಲ್ಲಾ ಹುಡುಗರು ಅವಳಿಂದ ಆಹಾರವನ್ನು ಕಸಿದುಕೊಂಡು ಓಡಿಹೋಗುತ್ತಾರೆ. ಅವಳಿಗೆ ಒಬ್ಬ ಹುಡುಗ ಈ ವಿಭಾಗದ ಹುಡುಗರು ಕ್ಯಾಂಟೀನ್ಗೆ ಬರುವುದನ್ನು ನಿಷೇಧಿಸಲಾಗಿದೆ ಎಂದು ಹೇಳುತ್ತದೆ. ಅದಕ್ಕಾಗಿಯೇ ನಾವು ಯಾವುದೇ ಆಹಾರವನ್ನು ಕಂಡರೂ ಅದನ್ನು ಕಸಿದುಕೊಳ್ಳುತ್ತೇವೆ. ಅವನ ಬಳಿ ಒಂದು ಪ್ಯಾಕೆಟ್ ಉಳಿದಿತ್ತು.